ಹಲೋ ಎಲ್ಲರಿಗೂ ನಮಸ್ಕಾರ. ಏಜ್ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದೇನಪ್ಪ ಮತ್ತೆ ಯಾವ ಕಡೆ ಹೋಗಿದ್ದಾರೆ? ಹೌದು, ನಾನು ಹೋಗಿರೋದು ದಾವಣಗೆರೆಗೆ. ಯಾಕಪ್ಪ ಅಂದರೆ ನನ್ನ ತಂಗಿ ಬರ್ತ್ಡೇ ಇತ್ತು, ಅದಕ್ಕೋಸ್ಕರನೇ ಹೋಗಿದ್ದೆ. ಡೈರೆಕ್ಟಾಗಿ ಹಾವೇರಿಗೆ ಹೋಗಿದ್ರೆ ಒಬ್ಬಳೇ ಹೋದರೆ ಆರಾಮಾಗಿ ಹೋಗ್ಬೋದು. ತಂಗಿ ಪಾಪು ಸಹ ಕರ್ಕೊಂಡು ಹೋಗಬೇಕಾಗುತ್ತೆ. ಆ ಒಂದು ಕಾರಣದಿಂದ ನಾನು ತಮಿಳ್ನಾಡಿಂದ ಬಂದು ಸೀದಾ ಒಂದು 3-4 ಡೇಸ್ ಊರಲ್ಲಿ ಇದ್ಕೊಂಡು ಆಮೇಲೆ ತಂಗಿ ಬರ್ಡೇ ಇತ್ತು, ಹಾಗಾಗಿ ಮತ್ತೆ ದಾವಣಗೆರೆಗೆ ಬಂದೆ. ನೋಡ್ತಾ ಇರ್ಬೋದು, ಅಲ್ಲಿ ಪುಟ್ಟದಂತೆ ನಾಯಿ ಮರಿ ಇದೆ. ಅದು ಎಷ್ಟು ಕ್ಯೂಟ್ ಬೇಬಿ ಅಂದರೆ ನನಗಂತೂ ಅದನ್ನು ಬಿಟ್ಟಿರೋಕ್ಕೆ ಆಗಲ್ಲ. ಬಟ್ ಮಂತ್ಲಿ ಒನ್ ಟೈಮ್ ಬಂದಾಗ ನನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ಅದೇನೋ ಮನುಷ್ಯ ಕೊಡೋ ಪ್ರೀತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಒಂದು ನಾಯಿಗಳು ಸಾಕಿದ ನಾಯಿಗಳಿಗೆ ಕೊಡುವಂಥ ಪ್ರೀತಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅನ್ನೋದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಅದು ಎಷ್ಟು ಮುದ್ದು ಮಾಡ್ತಾಯಿತ್ತು ಅಂದರೆ, ನಾವು ಬರೀ ಕಟ್ಟಾಕ್ಬಿಟ್ಟಿದ್ವಲ್ಲ, ಕಾಲಿಗೆ ಸಿಕ್ಕೊಳ್ಳುತ್ತೆ ಅಂತಂದು ಬಂದು ಕಾಲ ಹತ್ರನೇ ಇದು ಮಾಡುತ್ತೆ ಅಂತಂದು ನೋಡ್ತಾ ಇರ್ಬೋದು. ನನ್ನ ತಂಗಿ ಸಾಕಿರೋದು ಅದು ಎಷ್ಟು ಜೀವ ಮಾಡುತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಇದಾದಮೇಲೆ ನಾವು ಮತ್ತೆ ಆಫ್ಟರ್ನೂನು ಸೀದಾ ಊರಿಗೆ ಹೋದ್ವಿ. ಅಲ್ಲೇನು ನಾನು ಟ್ರಾವೆಲಿಂಗ್ ಏನು ವಿಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಯಾಕಪ್ಪ ಅಂದರೆ ಪಾಪು ಇಟ್ಕೊಂಡು ಲಗೇಜ್ ಇಟ್ಕೊಂಡು ಹೋಗೋದೇ ದೊಡ್ಡ ಸಾಹಸ ಆಗುತ್ತೆ. ಅದರಲ್ಲೂ ಗಂಡು ಮಕ್ಕಳು ಇಲ್ಲ ಅಂತ ಅಂದಾಗ ನಮಗಂದ್ರೂ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಹೆಣ್ಮಕ್ಳಿಗೆ ಪಾಪು ಕರ್ಕೊಂಡು ಲಗೇಜ್ ಕ್ಯಾರಿ ಮಾಡೋದು ತುಂಬಾ ಕಷ್ಟ. ಬಟ್ ಈಗ ಸರ್ಕಸ್ ಮಾಡಿಕೊಂಡು ನಮ್ಮ ಹಾವೇರಿ ನಮ್ಮ ತವರು ಮನೇನ ತಲುಪಿದ್ವಿ. ನಾವು ಮನೆಗೆ ಹೋಗಿರಲಿಲ್ಲ. ಹೋಗ್ಬಿಟ್ಟು ಹಂಗೆ ಬಂದು ಸೀದಾ ಚಿಕ್ಕಪ್ಪ ಚಿಕ್ಕಮ್ಮರ ಮನೆಗೆ ಹೋಗಿದ್ವಿ. ನಾವೇ ನಮ್ಮ ಮನೇಲೇ ಇರೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ. ಇಲ್ಲಾಂದರೆ ಅಷ್ಟರು ಇರ್ತೀವಿ, ನಾವು ತುಂಬಿದ ಕುಟುಂಬ ಅಲ್ವಾ. ಹಾಗಾಗಿ ನೋಡ್ತಾ ಇರ್ಬೋದು, ನಾನು ಒಬ್ಬಳು ತಂಗಿ ಇನ್ನೊಬ್ಳು ಮಗಳು ಇಬ್ಬರು ಸೇರಿಕೊಂಡು ಮ್ಯಾಗಿ ತಿಂತಾ ಇದ್ದಾರೆ. ಸ್ಟಾರ್ಟಿಂಗ್ ಇಬ್ಬರು ಫೈಟ್ ಮಾಡ್ತಾಯಿದ್ರು. ಎಲ್ಲ ಒಂದು ಏನೇ ಒಂದು ಚಿಕ್ಕ ಐಟಮ್ಸ್ಗಳು ಇಟ್ಕೊಂಡ್ರು, ಆಟಾಡೋ ಗೊಂಬೆ ಇಟ್ಕೊಂಡ್ರು, ಅವಳಿಗೂ ಬೇಕಾಗಿತ್ತು ಇವಳಿಗೂ ಬೇಕಾಗಿತ್ತು. ಹೋಗ್ತಾ 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 ತುಂಬಾ ಕ್ಲೋಸ್ ಆದರು ಮಕ್ಕಳು. ನೋಡ್ತಾ ಇರ್ಬೋದು, ಇಬ್ಬರು ಜ್ಯೂಸ್ನ ಯಾವ ಥರ ಶೇರ್ ಮಾಡ್ಕೊಂಡು ಕುಡಿತಾ ಇದ್ದಾರೆ ಅಂತ ಅಂದರೆ ಅದು ಸ್ವಲ್ಪ ಇತ್ತು. ಬಟ್ ಆದ್ರೂ ಅದನ್ನು ತುಂಬ ಖುಷಿಯಾಗಿ ಇಬ್ಬರು ನಕ್ಕಂತ ಕುಡಿತಾ ಇದ್ರು. ಹಿಂಗೆ ಇರಮ್ಮ ಅಂತೆಲ್ಲ ಹೇಳ್ತಾ ಇದ್ರು ಅಲ್ಲಿ. ಅದು ನೋಡಿ ಒಂಥರ ತುಂಬಾ ಮನಸ್ಸಿಗೆ ಖುಷಿ ಅಂತಲೇ ಹೇಳ್ಬೋದು.
ಜ್ಯೂಸ್ ಕುಡ್ದಾದ್ಮೇಲೆ ಫುಲ್ಲು ಹರಟೆ ಎಲ್ಲ ನಡೀತಾ ಇತ್ತು. ಮನೇಲಿ ಅಷ್ಟ್ರ ಜೊತೆಗೂ ಮಾತಾಡ್ತಾ ಕೂತ್ಕೊಂಡ್ವಿ. ಅದಾದಮೇಲೆ ನಮ್ಮ ಆಂಟಿ ಅಂದರು ಚಪಾತಿ ಎಲ್ಲ ಮಾಡ್ತಾಯಿದ್ರು. ಅದ್ರಲ್ಲಿ ನಮ್ಮ ಮಕ್ಕಳು, ನಮ್ಮ ತಂಗಿ, ನನ್ನ ಮಗಳೇ ಜಾಸ್ತಿ ಕೆಲಸ ಮಾಡಿದ್ದು ಅಂತಲೇ ಹೇಳ್ಬೋದು. ಇದಾದಮೇಲೆ ಇವತ್ತಿನ ಡೇ ನಾವು ಫುಲ್ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ನನ್ನ ತಂಗಿ ಬರ್ಡೇ ಇತ್ತು ಇವತ್ತು. ಸೊ ಮಕ್ಕಳ ಜೊತೆಗೆ ಫುಲ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇದು ನಮ್ಮ ಊರು ದೇವಸ್ಥಾನ, ಕಲದುರ್ಗಾದೇವಿ ದೇವಸ್ಥಾನ ಅಂತಂದು. ಅಲ್ಲಿ ತುಂಬ ವಿಶಾಲವಾಗಿದೆ ಜಾಗ. ಹಳ್ಳಿಗಳಲ್ಲಿ ತುಂಬಾ ವಿಶಾಲವಾಗಿರುತ್ತೆ ಜಾಗ. ಅದೇ ಸಿಟಿಯಲ್ಲಿ ಬಂದರೆ ಸಾಕು, ಒಂದಿಷ್ಟು ಪುಟ್ಟ ಜಾಗ ಇದ್ರೂ ಸಹ ಅಲ್ಲಿ ಸಹ ಮನೆ ಕಟ್ತಾರೆ. ಒಂದಿಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ನಮಗೆ. ನಾವು ಪ್ರೆಸೆಂಟ್ ಇರೋ ಮನೆ ನೋಡ್ತಾರೆ ನೀವು, ತುಂಬಾ ಜಾಗ ಇದೆ. ಬಟ್ ನಾವು ಬೇರೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅಲ್ಲಿಂದ ಸ್ವಲ್ಪ ಸ್ಪೇಸ್ ಇದೆ, ಹೇಗೋ ಏನೋ ಗೊತ್ತಿಲ್ಲ, ಬಟ್ ಹೋಗಲೇಬೇಕು. ಸೊ ಇದಾದಮೇಲೆ ಮಕ್ಳ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅಂದರೆ ನಾನು, ಯಾಕಂದರೆ ಇಲ್ಲಿ ಊರಲ್ಲಿ ಬೆಂಗಳೂರಲ್ಲಿ ಯಾವ ಮಕ್ಕಳು ಇರೋದಿಲ್ಲ, ಎಲ್ಲರೂ ಡ್ಯೂಟಿ, ಸ್ಕೂಲ್ ಅಂತೆಲ್ಲ ಹೋಗ್ತಾರೆ. ಬಟ್ ನಮ್ಮ ಊರ ಕಡೆ ಅಂದರೆ ಹಳ್ಳಿಗಳಲ್ಲಿ ಅಥವಾ ನಮ್ಮ ಸ್ವಂತ ಊರುಗಳಲ್ಲಿ ಹಚ್ಕೊಳ್ಳೋ ಥರ ಬೆಂಗಳೂರಲ್ಲಿ ಅಷ್ಟಾಗಿ ಅಕ್ಕಪಕ್ಕದ ಮನೆಯವರು ಅಷ್ಟಾಗೇನು ಹೊಂದ್ಕೊಳ್ಳಲ್ಲ ಅಂತ ಅಂದರೆ ಅವರು ಬ್ಯುಸಿ ಲೈಫಲ್ಲಿ ಅವರು ಮುಳುಗೋಗಿರ್ತಾರೆ. ಹಾಗಾಗಿ ಹೋದಾಗ ನನಗೆ ನಮ್ಮೂರ ಜನನೇ ಮತ್ತು ನನ್ನ ಫ್ಯಾಮಿಲಿ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ನಮ್ಮ ಒಂದು ದಿನನ ಕಳೆದು ಬಿಡ್ತೀವಿ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಾದರೆ ದಿನಗಳು ಕಳೆಯೋದೇ ಗೊತ್ತಾಗಲ್ಲ, ಅಂದರೆ ತುಂಬ ನಿಧಾನಕ್ಕೆ ಹೋಗುತ್ತೆ ಸಮಯ. ಬಟ್ ಊರಲ್ಲಿ ಹೋದಾಗ ಫ್ಯಾಮಿಲಿ ಜೊತೆ ಇದ್ದಾಗ ಎಷ್ಟು ಸಮಯ ಬೇಗ ಕಳೀತೀವಿ ಅಂತ ಅಂದರೆ ಅದು ಹೇಳಲಿಕ್ಕೆ ಆಗಲ್ಲ. ಒಂದು 3-4 ಡೇಸ್ ನಾನು ಊರಿಗೆ ಹೋಗಿದ್ದು. ಬಟ್ ಅದು ಎಷ್ಟು ಬೇಗ ಕಳೆದೋಯ್ತು ಅಂದರೆ ಅದನ್ನು ನಾನು ಮರೆಯಲಿಕ್ಕೆ ಆಗಲ್ಲ. ಇಷ್ಟು ಬೇಗ ಕಳೆದ್ಬಿಟ್ಟು ಮತ್ತೆ ರಿಟರ್ನ್ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನ ಅಂತ ಅನ್ನಿಸ್ಬಿಡ್ತು. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ತಂಗಿ ಬರ್ಡೇ ಇದೆ. ಅದಕ್ಕೆ ನಾವು ಸ್ಪೆಷಲಾಗಿ ಏನೂ ಮಾಡ್ತಿಲ್ಲ, ಜಸ್ಟ್ ಒಂದಿಷ್ಟು ಸದ್ಯಕ್ಕೆ ಫೋಟೋ ತಗೊತಾ ಇದ್ದೀವಿ. ಇದಾದಮೇಲೆ ನನ್ನ ತಮ್ಮ ಕೇಕ್ ತಂದಿದ್ದಾನೆ. ನಾವಿರೋದು ಈಗ ನಮ್ಮೂರಲ್ಲಿ ಹಾವೇರಿಲಿ ತವ್ರ ಮನೆಗೆ ಬಂದಿರೋವಂಥದ್ದು. ಸೊ ಇಲ್ಲಿ ಬರ್ಡೇ ಮಾಡಬೇಕು ಅಂದ್ಕೊಂಡು ಬರ್ಡೇ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೀವಿ. ಬಟ್ ಅಷ್ಟು ಗ್ರ್ಯಾಂಡಾಗಿನೂ ಅಂತ ಅಲ್ಲ, ಜಸ್ಟ್ ಫಾರ್ ಸಿಂಪಲ್ ಬರ್ಡೇ. ಹುಟ್ಟಿದಳಲ್ವಾ ಮೇ 24ಕ್ಕೆ, ಅದಕ್ಕೆ ಒಂದಿಷ್ಟು ಫೋಟೋಸ್ ತಗೊಂಡು ಜೊತೆಗೆ ಕೇಕ್ ಕಟ್ ಮಾಡೋಣ ಸಿಂಪಲ್ಲಾಗಿ ಅಂದ್ಕೊಂಡ್ವಿ. ಈಗ ಅವಳಿಗೆ ಅದು ಹೊಸ ಡ್ರೆಸ್ಸು ನೋಡ್ತಾರೆ, ಯೆಲ್ಲೋ ಕಲರು ನೋಡಿ. ಸಂತೂರ್ ಮಮ್ಮಿ, ಸೇಮ್ ಸಂತೂರ್ ಮಮ್ಮಿನೇ. ಅವಳ ಮಗು ಅಂತ ಅನ್ಸೋದೇ ಇಲ್ಲ. ಋತಿಮಾ ಇದು ಅವಳ ಪಾಪು. ಓ ಚಿನ್ನು, ಹಾಯ್ ಮಾಡಮ್ಮ ಜೊತೆ ಹಾಯ್ ಮಾಡು ಬಂಗಾರ. ಮಮ್ಮ ಆಯ್, ನನ್ನ ತಂಗಿ ಮಗಳು ಬಂಗಾರ. ಪಪ್ಪ ಕೊಡ ಬಂಗಾರ. ಇಲ್ಲಿ ಬಮ್ಮ ಬಾ ಬೇಗ. ಇಲ್ಲಿ ಪಪ್ಪ ಕೊಡುಮ. ನನಗೆ ಪಪ್ಪ ಕೊಡು ಬಾ. ಅಲ್ಲಿ ಕೊಡೋಕ್ಕೆ ರೆಡಿ ಇಲ್ಲ, ಯಾಕಂದ್ರೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳಲ್ವಾ, ಹಾಗಾಗಿ. ಸೊ ಇವಳು ನಮ್ಮ ಚಿಕ್ಕಪ್ಪನ ಮಗಳು. ಬಾ, ಅವಳು ಕ್ಯಾಮ್ರಾ ಮುಂದೆ ಪೋಸ್ ಕೊಡಲ್ಲ, ಫುಲ್ ಅದೇನೋ ಅಂತಾರೆ ಹಂಗೆ ಕ್ಯಾಮ್ರಾ ಮುಂದೆ ಬರಲ್ಲ. ಇವಳು ನನ್ನ ತಂಗಿ. ಹಾಯ್ ಮಾಡಮ್ಮ. ಒಡ ಹುಟ್ಟಿದವಳು ನೋಡಿ, ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟು ಸೇಮ್. ಇವಳು ಬಾರೋ, ಯಾಕೆ ನೋಡು ಫೋಸ್ ಕೊಡಲ್ಲ. ಕಾಲೇಜ್ ಸ್ಟೂಡೆಂಟ್ ಅಂತಾರೆ, ನಾಚ್ಕೊಂಡು ಎಲ್ಲರೂ ಎಲ್ಲ ಹೆಣ್ಮಕ್ಳು ಕ್ಯಾಮ್ರಾ ಮುಂದೆ ಫೋಸ್ ಕೊಡ್ತಾರೆ, ರೀಲ್ಸ್ ಮಾಡ್ತಾರೆ, ಎಲ್ಲ ಥರ ಮಾಡ್ತಾರೆ. ಬಟ್ ಇವಳು ಆ ಥರ ಇಲ್ಲ, ಕ್ಯಾಮ್ರಾ ಮುಂದೆನೇ ಬರಲ್ಲ ಅಂತಾಳೆ. ರೀಲ್ಸ್ ಮಾಡೋದು ರೀಲ್ಸು ಮಾಡಲ್ಲ, ಡ್ಯಾನ್ಸ್ ಮಾಡ್ತಾಳೆ, ಬಟ್ ರೀಲ್ಸು ಮಾಡೋಕ್ಕೆ ಇದು ಮಾಡಲ್ಲ. ಈಗ ಸೊ ಈಗ ನಮ್ಮದು ಫೋಟೋ ಶೂಟು ಆಗುತ್ತೆ ಸಿಂಪಲ್ಲಾಗಿ. ಕ್ಯಾಮ್ರಾಮ್ಯಾನ್ ನನ್ನ ತಂಗಿನೇ ಇದ್ದಾಳೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡಿರೋಳು. ಹಾಂ, ಸೊ ಈಗ ಫೋಟೋಸ್ ಶೂಟ್ ಮಾಡುವಂಥ ಸಮಯ. ಬನ್ನಿ, ಈಗ ಅವ್ರು ಮಾಡ್ಕೊಂಡಿದ್ದಾರೆ, ಅವ್ರ ಜೊತೆಗೆ ನಾನು ಮಾಡ್ಕೋಬೇಕು. ಸೊ ಇದಾದಮೇಲೆ ಮತ್ತೆ ನನ್ನ ತಂಗಿ ಬರ್ಡೇ ಕೇಕ್ ಕಟ್ ಮಾಡೋ ಟೈಮಲ್ಲಿ ಸಿಗೋಣ. ಬಾಯ್. ಸೊ ಇದಾದಮೇಲೆ 7 o'clock ಆಗೇ ಹೋಯಿತು. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕೇಕ್ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಮ್ಮ ಕೂಡ ಬಂದಿದ್ದರು, ನಮ್ಮ ಮನೆಯಿಂದ ಇಲ್ಲಿಗೆ
ತುಂಬ ದೂರ ಏನಿಲ್ಲ, ಸ್ವಲ್ಪ ಹತ್ತಿರ ಇದೆ. ಇಲ್ಲಿ ಬಂದಿದ್ದರು ಎಲ್ಲ ತಮ್ಮಂದರು, ತಂಗಿಯಂದರು ಮತ್ತು ಆಂಟಿಯಂದ್ರೆಲ್ಲ ಕೂಡ್ಬಿಟ್ಟು. ಚಿಕ್ಕಪ್ಪಂದ್ರೆ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದರು. ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ವಿ. ಬಟ್ ನಾನೇನು ಕೇಕ್ ತಂದಿರಲಿಲ್ಲ, ನಮ್ಮ ಆಂಟಿಯವರೇ ಕೇಕ್ ತಂದಿದ್ದರು. ನಾನು ಅವಳಿಗೆ ಒಂದು ಜೊತೆ ಡ್ರೆಸ್ ಅಷ್ಟೇ ಕೊಡಿಸ್ಲಿಕ್ಕೆ ಆಗಿದ್ದು. ಸ್ವಲ್ಪ ಬೇಜಾರಿದೆ, ನಾನು ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ನನ್ನ ತಂಗಿ ಬರ್ಡೇ ಅಂತಂದು. ಬಟ್ ಕಾರಣಾಂತರಗಳಿಂದ ನಾನು ಕೂಡ ಕೆಲಸಕ್ಕೆ ಹೋಗ್ತಾ ಇಲ್ಲ. ಆ ಒಂದು ಪರ್ಪಸ್ಸಿಗೋಸ್ಕರ ಏನೂ ಮಾಡಲಿಕ್ಕಾಗಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿ ಮಾಡ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂದರೆ ನಾವು ಎಲ್ಲಿ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಖುಷಿಯಾಗಿ ನಾವು ಅವ್ರ ಜೊತೆಗೆ ಎಷ್ಟು ಒಳ್ಳೆ ರೀತಿಯಿಂದ ಒಳ್ಳೆ ಸಂಬಂಧನ ಉಳಿಸ್ಕೊಂಡು ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದೇ ಮೇನ್ ಇಂಪಾರ್ಟೆಂಟು. ಅದಕ್ಕೆ ಕೂಡ ನಾನು ನನ್ನ ತಂಗಿ ತುಂಬ ಅಂದರೆ ತುಂಬ ಜಗಳ ಆಡ್ತಾ ಇರ್ತೀವಿ. ಬಟ್ ಅದು ಬಾಯಿ ಮಾತ್ರ ಜಗಳ ಆಡ್ತಿರ್ತೀವಿ. ಬಟ್ ಇಬ್ಬರು ಮನಸ್ಸಲ್ಲೂ ಬಿಟ್ಟದಷ್ಟು ಪ್ರೀತಿ ಇದೆ. ಅವಳು ಅದನ್ನು ತೋರಿಸ್ಕೊಳ್ಳಲ್ಲ, ನಾನು ಅದನ್ನು ತೋರಿಸ್ಕೊಳ್ಳಲ್ಲ. ಬಟ್ ನಾನು ಬೆಂಗಳೂರಲ್ಲಿದ್ದರೆ ಪ್ರತಿದಿನ ಕಾಲ್ ಮಾಡ್ತಾಳೆ, ಅವಳು ಅಲ್ಲಿದ್ದರೆ ನಾನು ಪ್ರತಿನಿತ್ಯ ಕಾಲ್ ಮಾಡ್ತೀವಿ. ಬಟ್ ಎದುರಿಗಿದ್ದಾಗ ಸ್ವಲ್ಪ ಜಗಳ ಮಾಡೋದು ಜಾಸ್ತಿನೇ ಅಂತ ಹೇಳ್ಬೋದು. ಯಾರಿಗೂ ನಿಮ್ಮಂಥ ಅಕ್ಕ ತಂಗಿರೋದೇ ಬೇಡ ಅಂತಾರೆ. ಬಟ್ ನಮ್ಮಿಬ್ಬರು ಮನಸ್ಸಲ್ಲಿ ಅಗಾಧವಾದಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ, ಕಾಳಜಿ ಎಲ್ಲ ಇದೆ ಅಂತ ಹೇಳ್ಬೋದು. ಇದಾದಮೇಲೆ ನನ್ನ ತಂಗಿ ಕೂಡ ಕೇಕೆಲ್ಲ ಕಟ್ ಮಾಡಿದ್ಲು, ಎಲ್ಲ ಆಂಟರಿಗೆಲ್ಲ ತಿನ್ನಿಸ್ತಾ ಇದ್ಲು. ನಮ್ಮ ಪಾಪಂದ್ರಂತರೂ ಅವರೇ ಮುಂದಿದ್ದಾರೆ ಕೇಕ್ ತಿನ್ನಲಿಕ್ಕೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಆ ಕಡೆ ಒಬ್ಬಳು ಈ ಕಡೆ ಒಬ್ಬಳು ನಿಂತ್ಕೊಂಡ್ಬಿಟ್ಟಿದ್ದಾಳೆ ಕೇಕ್ ತಿನ್ನಲಿಕ್ಕೆ. ನಮ್ಮ ಆಂಟಿ ಅಂದರೂ ಕೂಡ ಫೋಟೋಕ್ಕೆಲ್ಲ ಬರಲ್ಲ ಅಂತಿದ್ರು. ಇಲ್ಲ ಆಂಟಿ ನೀವು ತಿನ್ನಬೇಕು, ನಾನು ಇಷ್ಟು ಫೋಟೋ ತೊಗೊತೀನಿ ಅಂತ ಹೇಳ್ತಿದ್ದೆ. ವಿಡಿಯೋ ಎಲ್ಲ ಮಾಡಬೇಡ ಅಂತ ಹೇಳ್ತಿದ್ರು, ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದೆ. ಯೂಟ್ಯೂಬ್ ಕೂಡ ಹಾಕ್ತೀನಿ ಅಂತಲೇ ಕೂಡ ಹೇಳ್ತಿದ್ದೆ. ಇದಾದಮೇಲೆ ನಾನು ಕೂಡ ನನ್ನ ತಂಗಿಗೆ ತಿನ್ನಿಸ್ಬಿಟ್ಟು ವಿಶ್ ಮಾಡಿದೆ. ನನ್ನ ತಮ್ಮ ಕೂಡ ಮುಂದೆ ಬರ್ತಾಯಿರಲಿಲ್ಲ, ಯಾಕಪ್ಪ ಅಂದರೆ ನಮ್ಮ ತಂಗಿ ಎಲ್ಲಿ ಕೇಕ್ ಹಚ್ಬಿಡ್ತಾಳೋ ಅಂತಂದು. ಇಲ್ಲ ಹಚ್ಚಲ್ಲ ಬಾ ಅಂತೆಲ್ಲ ಅವಳು ಹೇಳ್ತಾ ಇದ್ಲು. ಸರಿ ಬರ್ತೀನಿ ಅಂತಂದು ಫುಲ್ ಕಾಡ್ಸ್ಕೊತ ಇಬ್ಬರು ಫೈನಲಾಗಿ ಬಂದರು. ಇದಾದಮೇಲೆ ಎಲ್ಲರೂ ಸಹ ಕೇಕ್ ತಿಂದ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ತುಂಬಾ ಖುಷಿಯಿಂದ ಇದ್ವಿ ಈ ದಿನ ಅಂತಲೇ ಹೇಳ್ಬೋದು. ನಾನೇನೋ ಬೆಂಗಳೂರಿಂದ ಬಂದಿದ್ದಕ್ಕೂ ಒಂದು ಸ್ವಲ್ಪ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಸಂಬಂಧದಲ್ಲಿರುವಂಥ ಪ್ರೀತಿ, ವಿಶ್ವಾಸ ಬೇರೆಯವ್ರ ಜೊತೆಗೆ ಎಷ್ಟೇ ತೋರಿಸಿದ್ರು, ಎಷ್ಟೇ ತೋರ್ಪಡಿಸಿದ್ರು ಸಹ ಅದು ಅಷ್ಟು ಇಷ್ಟ ಆಗಲ್ಲ. ನಮ್ಮ ಫ್ಯಾಮಿಲಿ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ಅಥವಾ 6 ತಿಂಗಳಿಗೆ ಒಂದ್ಸಲಿನಾದರೂ ಏನಂತಾರೆ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಬಟ್ ತಿಂಗಳಿಗೆ ಒಂದು ಟೈಮ್ ಬರಲಿಕ್ಕೆ ಆಗದೆ ಇದ್ರೂ ನಾನು ಫಂಕ್ಷನ್ಸ್ ಟೈಮಲ್ಲಿ ಆಗಿರ್ಬೋದು ಅಥವಾ 6 ಮಂತಿಗೆ ಒಂದ್ಸಲಿ, ಇಯರಿಗೆ ಒಂದ್ಸಲಿ ಬಂದು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆನೇ ದಿನನ ಕಳಿಬೇಕು ಅನ್ನೋದು ನನ್ನ ಒಂದು ಪಾಲಿಸಿ ಅಂತಲೇ ಹೇಳ್ತೀನಿ. ಯಾಕಂದರೆ ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಟ್ರಾವೆಲಿಂಗ್ ಅಂದ್ರೆ ತುಂಬ ಇಷ್ಟ. ನೀವು ನೋಡ್ತಾ ಇರ್ಬೋದು, ನಾನು ತುಂಬ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಅದರಲ್ಲೂ ಸೋಲೋ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಬಟ್ ಈಗ ನಾನು ಮ್ಯಾರೇಜ್ ಆದಾಗಿಂದ ನಾನು ನಮ್ಮ ಮನೆಯವ್ರು ಇಬ್ಬರು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ ಎಲ್ಲೋದ್ರೂ. ಬಟ್ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಾಗ ಮಾತ್ರ ಒಬ್ಬಳೇ ಹೋಗೋದು. ಸೊ ಇದಾದಮೇಲೆ ಕೇಕ್ ಎಲ್ಲ ತಿಂದ್ಕೊಂಡು ಫೋಟೋಶೂಟ್ ಎಲ್ಲ ಆದಮೇಲೆ ನನ್ನ ತಂಗಿ ಕೂಡ ಎಗ್ ರೈಸ್ ತರಿಸಿದ್ಲು. ಹಾಗಾಗಿ ಎಲ್ಲರೂ ಕೂತ್ಕೊಂಡು ಎಗ್ ರೈಸ್ ತಿನ್ಕೊತ ಖುಷಿಯಾಗಿ ಮಾತಾಡಿಬಿಟ್ಟು ಈ ದಿನನ ಕಳೆದ್ವಿ. ಸೊ ನಾವು ಕೂಡ ಬರ್ಡೇ ಎಲ್ಲ ಮುಗಿಸ್ಕೊಂಡು ತಿರುಗಿದ್ರೇ ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಕಾಲ್ ಮಾಡಿದರು. ಅದಕ್ಕೋಸ್ಕರ ಊರಿಗೆ ಹೋಗಲೇಬೇಕಾಯಿತು. ನಾನು ಸರಿ ನೀನು ಹೇಗೆ ಹೇಳ್ತೀಯ ಹಾಗೆ, ನಿನಗೋಸ್ಕರನೇ ಬಂದಿದ್ದು, ನೀನು ಹೇಗೆ ಹೇಳ್ತೀಯ ಹಾಗೆ ಅಂದ್ಕೊಂಡು ಮತ್ತು ನಾವು ತಿರುಗಿ ದಿವಸನೇ ಬರ್ಡೇ ಎಲ್ಲ ಆದಮೇಲೆ ತಿರುಗಿ ದಿವಸ ನಾವು ದಾವಣಗೆರೆಗೆ ಹೋದ್ವಿ. ನಾನು ಡೈರೆಕ್ಟಾಗಿ ಊರಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಒಬ್ಬಳೇ ಇರ್ತೀನಿ, ಹೇಗೆ ಬೇಕಾದರೂ ಹೋಗ್ಬೋದು. ಪಾಪು ಇಟ್ಕೊಂಡು ಲಗೇಜ್ ಇಟ್ಕೊಂಡು ಮಳೆ ಬೇರೆ ಬರ್ತಾಯಿತ್ತು, ಸ್ವಲ್ಪ ಸೋನೆ ಥರ. ಹಾಗಾಗಿ ಅವಳನ್ನ ಕರ್ಕೊಂಡು ಮನೆಗೆ ಬಿಟ್ಟು ಹೋಗಬೇಕಾಗಿತ್ತು. ಫೈನಲಾಗಿ ಸೀದಾ ದಾವಣಗೆರೆಗೆ ಹೋಗಿದ್ವಿ. ಸೊ ಯಾರಿಗೆಲ್ಲ ಈ ಒಂದು ನನ್ನ ತಂಗಿ ಬರ್ತ್ಡೇ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಯಾಕೆಂದರೆ ಮತ್ತೆ ಊರಿಗೆ ಹೋದ್ಮೇಲೆ ನಾನು ಮನೆ ಸರ್ಚ್ ಮಾಡ್ತಾಯಿದ್ವಿ, ಒಳ್ಳೆ ಮನೆ ಕೂಡ ಸಿಗ್ತಾಯಿಲ್ಲ. ಮನೆಗೆ ಸಿಕ್ಕಿದ್ರೆ ಆಲೂಗಿಸಿ ಅದನ್ನು ಕೂಡ ಒಂದು ವ್ಲಾಗ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ, ಎಲ್ಲ ವೀಡಿಯೋಸ್ನ ನೋಡಿ ಮಿಸ್ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್. ಮತ್ತು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.